ಇದೇನಪ್ಪ ಹೀಗೆ ಎಷ್ಟೊಂದ್ ಜನ ಸೇರ್ದಾರೆ ಅಂತ ನೋಡ್ತಿದ್ದೀರಾ? ಅದು ರಾತ್ರಿ 2:30 ಆಗಿದ್ರು ಅಂತ ನೋಡ್ತಿದ್ದೀರಾ? ಇದು ಹಾರೋಹಳ್ಳಿ ಚಾಮುಂಡೇಶ್ವರಿ ಹಬ್ಬ ಮಾಡ್ತಿದ್ದಾರೆ. ಹಬ್ಬ ಅಂತೀರಾ, ಬಾಂಬ್ ತರ ಬ್ಲಾಸ್ಟ್ ಮಾಡ್ತಿದ್ದೀರಾ ಅಂತ. ಚಾಮುಂಡೇಶ್ವರಿ ದೇವಿ ಮತ್ತು ಮಹಿಷಾಸುರ ಅವರ ಕತೆ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಇದು ಒಳ್ಳೆಯ ದಿನ ಮೇಲೆ ಕೆಟ್ಟ ದಿನ ಜಯವನ್ನ ತೋರಿಸುವ ಕತೆ. ಒಂದು ಕಾಲದಲ್ಲಿ ಮಹಾ ರಾಕ್ಷಸನಾದ ಮಹಿಷಾಸುರ ದೇವರುಗಳಿಗೂ ಮಾನವರಿಗೂ ಬಹಳ ತೊಂದರೆ ಕೊಡುತ್ತಿದ್ದ. ಅವನು ಬ್ರಹ್ಮನಿಂದ ಒಂದು ವರ ಪಡೆದಿದ್ದ. ಯಾವ ದೇವರೂ ಅವನನ್ನು ಕೊಲ್ಲಲು ಆಗದು ಎಂದು. ಈ ವರದಿಂದ ಅವನು ತುಂಬಾ ಅಹಂಕಾರದಿಂದ ಸ್ವರ್ಗವನ್ನು ಕೂಡ ತನ್ನದಾಗಿಸಿಕೊಂಡ. ದೇವರುಗಳು ಇದರಿಂದ ಸಂಕಷ್ಟಕ್ಕೆ ಸಿಲುಕಿದರು. ಆಗ ಎಲ್ಲಾ ದೇವರುಗಳು ಸೇರಿ ತಮ್ಮ ಶಕ್ತಿಯನ್ನು ಒಂದಾಗಿ ಸೇರಿಸಿ ಒಂದು ಮಹಾಶಕ್ತಿಯ ರೂಪವನ್ನು ಸೃಷ್ಟಿಸಿದರು. ಆ ಶಕ್ತಿಯೇ ದುರ್ಗಾದೇವಿ, ನಂತರ ಚಾಮುಂಡೇಶ್ವರಿ ದೇವಿ ಎಂದು ಕರೆಯಲ್ಪಟ್ಟರು. ಮಹಿಷಾಸುರ ಹಲವು ರೂಪಗಳನ್ನು ತೆಗೆದುಕೊಂಡು ದೇವಿಯ ಜೊತೆ ಭೀಕರವಾಗಿ ಯುದ್ಧ ಮಾಡಿದ. ಕೊನೆಯಲ್ಲಿ ಅವನು ಮಹಿಷ ಎಮ್ಮೆ ರೂಪ ತಾಳಿದಾಗ ಚಾಮುಂಡೇಶ್ವರಿ ದೇವಿ ತನ್ನ ತ್ರಿಶೂಲದಿಂದ ಅವನನ್ನು ಸಂಹಾರ ಮಾಡಿದಳು. ಈ ವಿಜಯದಿಂದ ದೇವರುಗಳು ಸಂತೋಷಪಟ್ಟರು. ಆ ದೇವಿಯನ್ನು ಮಹಿಷಾಸುರ ಮರ್ಧಿನಿ ಎಂದು ಕರೆಯಲು ಆರಂಭಿಸಿದರು. ಈಗ ವರ್ಷ ಒಮ್ಮೆ ಈ ಹಬ್ಬನ ಸಂಭ್ರಮದಿಂದ ಮಾಡ್ತಾರೆ. ಸೂಪರ್ ಅಲ್ವಾ? ಈ ಹಬ್ಬನ ನೋಡಿ ಕಣ್ತುಂಬಿಸ್ಕೊಳ್ಳಿ. ಹೀಗೆ ನನ್ನ ಫಾಲೋ ಮಾಡಿ.